ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್ ಇವತ್ತು ಏನು ಅಂದರೆ ಮಳೆ ಬೀಳ್ತಾ ಇದೆ. ಸೊ ಚಳಿ ಆಗ್ತಾಯಿದೆ ಅಲ್ವಾ. ಸೊ ಇದಕ್ಕೆ ಏನಾರ ಸ್ನ್ಯಾಕ್ಸ್ ಕೇಳೋಣ ನಮ್ಮ ಮಮ್ಮಿಗೆ ಅಂದರೆ ನಮ್ಮ ಮಮ್ಮಿ ಏನು ಸ್ನ್ಯಾಕ್ಸ್ ಮಾಡ್ಕೊಡಲ್ಲ. ಹಂಗೆ ಕೇಳಿದ್ರೆ ಏನು ಮಾಡ್ಕೊಡಲ್ಲ. ಅದಕ್ಕಂತಾನೆ ನಾನು ಒಂದು ಫ್ರ್ಯಾಂಕ್ ಗೇಮ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಗೈಸ್. ಏನು ಫ್ರ್ಯಾಂಕ್ ಗೇಮು ಅಂದರೆ ಅದು ಒಂದು ಚೀಟಿ ಬರೀತಿದ್ದೀನಿ ಗೈಸ್. 2 ಚೀಟಿ ಇರುತ್ತೆ. ಅದರಲ್ಲೂ ಸ್ನ್ಯಾಕ್ಸ್ ಅಂತಲೇ ಬಂದಿದ್ರೆ ಇದರಲ್ಲೂ ಸ್ನ್ಯಾಕ್ಸ್ ಅಂತ ಬಂದಿರುತ್ತೆ. ಸೊ ಸ್ನ್ಯಾಕ್ಸ್ ಅಂತ ಬರ್ದಿದ್ದೆ ಅದರಲ್ಲಿ 2 ಚೀಟಿ. ಫಸ್ಟ್ನೇ ಚೀಟಿಯಲ್ಲಿ ಸ್ನ್ಯಾಕ್ಸ್ ಅಂತ ಬರಿತಾ ಇದ್ದೀನಿ. ಸೊ ನೋಡ್ರಿ, ಫಸ್ಟ್ನೇ ಚೀಟಿ ಆಗಿದೆ ಸ್ನ್ಯಾಕ್ಸ್ ಅಂತ. ಇದನ್ನು ಇವಾಗ ಫೋಲ್ಡ್ ಮಾಡುವ. ಸೊ ಫೋಲ್ಡ್ ಮಾಡಿದ್ದಾದ್ಮೇಲೆ ಹೇಳೋಣ. ಸೊ 2ನೇ ಚೀಟಿ ಅರಿಯೋಣ. ಸ್ನ್ಯಾಕ್ಸ್. ಸೊ ಗೈಸ್ 2ರಲ್ಲೂ ಸ್ನ್ಯಾಕ್ಸ್ ಅಂತಲೇ ಬರ್ದಿದೆ ಗೈಸ್. ಸೊ ಇವಾಗ ಇದನ್ನ ಪಿಕ್ ಮಾಡಬೇಕು ನಮ್ಮ ಮಮ್ಮಿ. ಏನು ಮಾಡ್ತಾರೆ ಮಮ್ಮಿ? ಈ ಚಳಿಗೆ ಒಂದು ಗೇಮ್ ಆಡ್ತೀನಿ, ಆಡ್ತೀರಾ? ಗೇಮ್? ಏನ್ ಗೇಮು? ಏನ್ ಗೇಮು ಅಂದ್ರೆ ನಾನು ಚೀಟಿ ಅಲ್ಲಿ ಒಂದು ಚೀಟಿಯಲ್ಲಿ ಸ್ನ್ಯಾಕ್ಸ್ ಅಂತ ಬರ್ದಿದ್ದೀನಿ, ಇನ್ನೊಂದು ಚೀಟಿಯಲ್ಲಿ ಫುಡ್ ಐಟಮ್ ಬರ್ದಿದ್ದೀನಿ. ಓಕೆನಾ? ಅವೆರಡರಲ್ಲಿ ನೀವು ಯಾವ್ದನ್ನೊಂದು ಪಿಕ್ ಮಾಡಬೇಕು. ಸೊ ಫುಡ್ ಐಟಮ್ ಪಿಕ್ ಮಾಡಿದ್ರೆ ನೀವು ಫುಡ್ ಅಲ್ಲಿ ಚಪಾತಿ ಆ ಥರದ್ದು ಏನೇನೋ ಮಾಡಲೇಬೇಕು. ಏನ್ ಬೇಕು ಹೇಳ್ಬಿಡು, ನಾನೇ ಮಾಡ್ಕೊಡ್ತೀನಿ. ಈತನ್ ಅಜ್ಜಿನ್ ಕರಿ. ಅಜ್ಜಿ ಬಾನು ಬಾ ಬಾ. ಮಮ್ಮಿ ಬನ್ರಿ, ಇಲ್ಲಿ ಚೀಟಿ ಎತ್ತಿರಂತೆ. ಓಕೆ, ಚೀಟಿ ಎತ್ತುವಾ? 2 ಚೀಟಿ. ಓಕೆನಾ? ಒಂದ್ರಲ್ಲಿ ಸ್ನ್ಯಾಕ್ಸ್ ಐಟಮ್ ಐತೆ, ಇನ್ನೊಂದ್ರಲ್ಲಿ ಫುಡ್ ಐಟಮ್ ಐತೆ. ಸರಿನಾ? ಎತ್ತಣ? ಯಾರು ಎತ್ತದೋ ಈತನ ಕೈಯಲ್ಲೇ ಎತ್ಸು. ಸರಿ. ಚೀಟಿ ಚೀಟಿ ಯಾರೋ ನಾನು ತೆಗಿ. ಹಾ ತೆಗ್ದಾ? ಓಪನ್ ಮಾಡು, ಓಪನ್ ಮಾಡು ಅದನ್ನ. ತೆಕ್ಕೊಡು, ನನ್ ತೆಕ್ಕೊಡು. ಹಾ ಎತ್ಕೊಳಮ್ಮ. ಓಪನ್ ಮಾಡಮ್ಮ ಬೇಗನೆ. ಏನೈತೆ? ಸ್ನ್ಯಾಕ್ಸಾ? ಸ್ನ್ಯಾಕ್ಸ್ ಅಂತ ಆಯ್ತಮ್ಮ. ಮೈ ಗಾಡ್, ಏನ್ ಮಾಡ್ತೀರಾ ಹಂಗಾರೆ ಸ್ನ್ಯಾಕ್ಸ್? ನನ್ಗಂತೂ ಇಷ್ಟ ತಾಯಿ ಸ್ನ್ಯಾಕ್ಸ್. ಏನ್ ಮಾಡಕ್ಕ ಅಮ್ಮ ಪ್ಲೀಸ್ ಮಾಡು ಮಮ್ಮಿ. ಏನ್ ಸ್ನ್ಯಾಕ್ಸ್ ಮಾಡೋದು? ಏನ್ ಸ್ನ್ಯಾಕ್ಸ್ ಮಾಡೋದು? ಮಾಡು ಮಮ್ಮಿ. ಚಳಿಗೆ ಏನಂತ ತಿನ್ಬೇಕು ಅನ್ಸ್ತೈತೆ. ನಾನು ಏನ್ ಫಸ್ಟೇ ಹೇಳ್ದೆ ತಾನೆ, ಆ ಚೀಟಿಯಲ್ಲಿ ಏನಿರುತ್ತೋ ಅದು ನೀವು ಮಾಡ್ಲೇಬೇಕು ಅಂತ ನಾನು ಹೇಳ್ಬಿಟ್ಟೆ ರೂಲ್ಸ್ ಮಾಡಿರ್ತಾನೆ. ಏನ್ ಮಾಡ್ತೀರಾ ಇವಾಗ? ಇವಾಗ ಏನ್ ಸ್ನ್ಯಾಕ್ಸ್ ಮಾಡೋದು? ಚದೋ ಏನು ಅಂದ್ರೆ ಇವತ್ ಬೆಳಗ್ಗೆ ಏನ್ ಟಿಫನ್ ಮಾಡಿದ್ದೆ? ಬೆಳಗ್ಗೆ ಏನ್ ಟಿಫನ್ ಮಾಡಿದ್ದೆ? ದೋಸೆ. ಪಲ್ಯ. ಪಲ್ಯ ಜಾಸ್ತಿ ಉಳ್ದೈತೆ. ಆ ಪಲ್ಯದಲ್ಲಿ ಆಲೂಗಡ್ಡೆ ಬೋಂಡ ಮಾಡ್ಬಿಡ್ತೀನಿ. ಪಲ್ಯದಲ್ಲಿ ಆಲೂಗಡ್ಡೆ ಬೋಂಡನ? ಹೆಂಗೆ? ಏನ್ ಸೂಪರ್ ಆಗಿರುತ್ತೆ ಮಮ್ಮಿ. ಹೆಂಗಮ್ಮ ಆಲೂಗಡ್ಡೆಯಿಂದ ಬೋಂಡ ಮಾಡೋದು? ನಂಗೂ ಸ್ವಲ್ಪ ಹೇಳ್ಕೊಡಮ್ಮ. ಹೇಳ್ಕೊಡ್ತೀನಿ, ಕಲ್ತ್ಕೋ. ಸದ್ಯ ನೀ ಕಲ್ತ್ಕೊಂಡ್ರೆ ನಂಗೂ ಸಂತೋಷ ಅಲ್ವಾ? ಹಿಂಗೂ ಪಲ್ಯ ಉಳ್ದೈತೆ ಬೆಳಗ್ಗೆ ಮಾಡಿರೋದು ಅಲ್ವಾ? ಈ ಪಲ್ಯನ ಹಿಂಗ್ ಯೂಸ್ ಮಾಡೋದು ಬೋಂಡಾಗೆ ಅಂತ. ಈ ಆಲೂಗಡ್ಡೆ ಪಲ್ಯ ಬೋಂಡ ಮಾಡ್ಬೇಕಂದ್ರೆ ಹಿಂಗ್ ಗುಂಡಾಗಿರೋ ಬಟ್ಲೆ ಎತ್ಕೋಬೇಕು ಕಲ್ಸಕ್ಕೆ. ಗುಂಡಾಗಿರೋ ಬಟ್ಲೆ ಯಾಕೆ? ತೋರಿಸ್ತೀನಿ ಯಾಕೆ ಅಂತ. ಗೊತ್ತಾಯ್ತಾ? ಜರಡಿ ಹಿಡಿದು ನಾನು ಕವರ್ಗೆ ಹಾಕಿಟ್ಟಿದ್ದೀನಿ. ಅಷ್ಟು ಹಾಕೊಂಡು
ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಸಾಕಲ್ವಾ? ಕಡಿಮೆ ಆಗುತ್ತೆ. ಉಪ್ಪು ಆದ್ಮೇಲೆ ಇನ್ನೇನು ಹಾಕೋಬೇಕಮ್ಮ? ಒಂದು ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ಹಾಕ್ಬೇಕು. ಖಾರದ ಪುಡಿ ಎಷ್ಟು ಹಾಕೋಬೇಕು? 1 ಸ್ಪೂನು ಖಾರ ಹೆಂಗ್ ಬೇಕು ಹಂಗೆ, 1.5 ಸ್ಪೂನು, 1 ಸ್ಪೂನು, ಅರ್ಧ ಸ್ಪೂನು ಖಾರ ತಕ್ಕಂಗೆ. ಅವ್ರವ್ರು ನಮ್ಮ ಮನೇಲಿ ಅಂದ್ರೆ ಖಾರ ಚಂದ ಜಾಸ್ತಿ ತಿಂತೀರ, ನಾನು 1 ಸ್ಪೂನ್ ಹಾಕಿದ್ದೀನಿ. ಇನ್ನ ಎಷ್ಟೊತ್ತಮ್ಮ ಕಲ್ಸ್ಬೇಕು? ಹಿಟ್ಟೇನ್ ಸೌಂಡ್ ಮಾಡ್ಬೇಡ. ಈ ಅದಕ್ಕೆ ಕಲ್ಸ್ಕೋಬೇಕು. ಈ ಅದಕ್ಕೆ ಕಲ್ಸ್ಕೋಬೇಕು. ಉಂಟೆ ಮಾಡ್ಕೊಬೇಕಾ? ಮೀನ್ಸ್ ಆಲೂಗಡ್ಡೆ ಪಲ್ಯ. ಪಲ್ಯನೆಲ್ಲ ಚಿಕ್ಕದಾಗಿ ಮಾಡ್ಕೋಬೇಕು. ಎಣ್ಣೆಲಿ ಹಾಕಿದ ತಕ್ಷಣ ದಪ್ಪ ಆಗೋಗುತ್ತೆ. ಸೊ ಹಂಗಾಗಿ ಮೀಡಿಯಂ. ನಾನು ಫಸ್ಟ್ ಟೈಮ್ ಅಮ್ಮ ಕೇಳ್ತಾ ಇರೋದು ಆಲೂಗಡ್ಡೆ ಪಲ್ಯ. ಇಲ್ಲ ಯಾವತ್ತಿನ ಮುಂಚೆ ಮಾಡಿದೀರಾ? ಮಾಡಿಲ್ಲ, ಮಾಡ್ಬೇಕು ಅನ್ಕೊಂತೀನಿ. ಪಲ್ಯ ಯಾವತ್ತು ಉಳ್ದಿಲ್ಲ. ಇವತ್ತೇನೋ ನೀನ್ ಕೇಳ್ತೀಯ ಅನ್ನೋದಕ್ಕೂ ಏನೋ ಪಲ್ಯ ಉಳ್ದು ಬಿಟ್ಟೈತೆ. ಶಬಾಷ್. ಸೊ ಹಂಗಾಗಿ ಪಲ್ಯ ಎಲ್ಲ ಹಿಂಗ್ ಗುಂಡ್ ಮಾಡ್ಕೊಬೇಕು, ರೌಂಡ್ ರೌಂಡ್ಗೆ. ಕಲ್ಸಿದ್ನಲ್ಲ, ಕಲ್ಸಿದ್ರಿ ಮುಂದೆ ಕೇಳ್ರಿ. ಅದೇ ಈ ಕಲ್ಸಿರೋ ಹಿಟ್ಟಲ್ಲಿ ಈ ಉಂಡೆಗಳನ್ನ ಹಿಂಗ ಹಾಕೊಂಡು ಒಂದೊಂದೇ ಅದ್ದಿ ಎಣ್ಣೆ ಕಾದಿದ್ಯಾ ಫಸ್ಟ್ ನೋಡ್ಬೇಕು. ಅಷ್ಟೇ ಎಷ್ಟು ಹಾಕ್ಬಿಟ್ಟು ನೋಡ್ಬೇಕಾ? ಸುಮ್ನೆ ಹಾಕ್ಬೇಕು. ಅದೆಲ್ಲ ಮೇಲಕ್ ಬಂದ್ರೆ ಅದೆಲ್ಲ ಮೇಲಕ್ ಬಂದ್ರೆ ಎಣ್ಣೆ ಕಾದಿದೆ ಅಂತ. ಎಣ್ಣೆ ಕಾದಿದೆ ಅಂತ ಇವಾಗ ಇದ್ರೊಳಗೆ ಹಿಂಗೆ ಬಿಡೋದು. ಕಿತ್ತು ಇಟ್ಟು ಅಯ್ಯೋ ಪಲ್ಯ ಅದಕ್ಕೆ ಮಾಡ್ತಾ ಇದೀನಿ. ಚಟ್ನಿ ಹಾಕೊಂಡ್ ತಿನ್ಬೋದು, ಸಾಸ್ ಬೇಕಾದ್ರೆ ಸಾಸ್ ಹಾಕೊಂಡ್ ತಿನ್ಬೋದು. ಓಕೆ, ನೋಡುವ. ಇದು ತಿನ್ಬೋದು, ನೋಡಕ್ ಚೆನ್ನಾಗಿರುತ್ತೆ. ಸರಿ ನಮ್ಮ ತಿನ್ನಕ್ಕೆ ಟೇಸ್ಟ್ ಹೇಳ್ತೀನಿ, ತಿನ್ಬಿಟ್ಟು ಹೆಂಗೈತೆ ಅಂತ. ಹೇಗಿದೆ ಅಂತ ಹೇಳು. ಓಕೆ ಓಕೆ. ಸೊ ನೋಡಿ ಗೈಸ್, ನಮ್ಮ ಮಮ್ಮಿ ಆಲೂಗಡ್ಡೆ ಬೋಂಡ ಮಾಡಿದ್ದಾರೆ. ಆಲೂಗಡ್ಡೆ ಪಲ್ಯ, ಅದು ಬೋಂಡ. ಬೋಂಡ ಹೆಂಗಿತ್ತಮ್ಮ? ಬಜ್ಜಿ ಆಯ್ತು. ನೆಕ್ಸ್ಟ್ ಇವಾಗ ಏನ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ? ಬಜ್ಜಿ ಮಾತ್ರ ಸೂಪರ್ ಆಗಿತ್ತು, ಸಾಕತ್ತಾಗಿತ್ತು. ಟೇಸ್ಟ್ ಮಾತ್ರ. ಸೊಪ್ಪು ಸಾರು ಮಾಡ್ತಾ ಇದ್ದೀನಿ. ಹೌದಾ? ಅದಕ್ಕಿಂತ ಮುಂಚೆ ನಾನು ಏನೋ ತೋರ್ಸ್ಬೇಕು ನಿಮ್ಗೆ. ಏನು ತೋರಿಸ್ತೀನಿ ನೋಡಮ್ಮ. ಈ ಚೀಟಿಯಲ್ಲಿ ಏನೈತೆ ನೋಡಮ್ಮ. ಫಸ್ಟ್ ಏನಿದೆ ನೋಡಿದ್ನಲ್ಲ ಆಗ್ಲೇ. ನೋಡಿದ್ರಿ, ಇನ್ನೊಂದ್ಸತಿ ನೋಡ್ರಿ, ಪರವಾಗಿಲ್ಲ. ನಿಮ್ಗೇನೋ ಸರ್ಪ್ರೈಸ್. ಇದ್ರಲ್ಲೂ ಸ್ನ್ಯಾಕ್ಸಾ? ಸ್ನ್ಯಾಕ್ಸ್ ಅಂತ. ಮತ್ತೆ ಇದ್ರಲ್ಲೂ ಎರಡು ಸ್ನ್ಯಾಕ್ಸ್ ಅಂತ ಬರ್ದ್ಬಿಟ್ಟು ನನ್ಗೆ ಚೀಟಿಂಗ್ ಮಾಡಿದೀಯ. ನಾನಿಂದಲೇ ಇರೋ ಎರಡು ಚೀಟಿನೂ ಓಪನ್ ಮಾಡಿ. ಸಾರಿ, ನೀವ್ ಹಂಗೆ ಹೇಳಿದ್ರೆ ಮಾಡ್ಕೊಳಲ್ಲ, ಅದಕ್ಕೆ. ಆದ್ರೆ ಬೋಂಡ ಮಾತ್ರ ಸೂಪರ್ ಆಗಿತ್ತು.